ಮನಸ್ಸಲ್ಲಿ ಎಷ್ಟೇ ನೋವಿದ್ರೂ ಇನ್ನೊಬ್ಬರೊಂದಿಗೆ ಹೇಳಲ್ವಂತೆ ಈ ರಾಶಿಯವರು. ಕೆಲವು ಚಿಹ್ನೆಗಳು ತಮ್ಮ ಭಾವನೆಗಳನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳಲು ಬಯಸುತ್ತವೆ ಹಾಗೂ ಜಗತ್ತಿಗೆ ತೋರಿಸಲು ಇಷ್ಟಪಡುವುದಿಲ್ಲ. ಅವು ಯಾವುವು ಎಂಬುದನ್ನು ತಿಳಿಯೋಣ ಬನ್ನಿ. ಕೆಲವು ಜನರು ಬಹಿರಂಗವಾಗಿ ಮಾತನಾಡುತ್ತಾರೆ, ಇತರರು ಹೆಚ್ಚು ಮಾತನಾಡಲು ಬಯಸುವುದಿಲ್ಲ ಮತ್ತು ತಮ್ಮ ನಿಜವಾದ ಭಾವನೆಗಳನ್ನು ಜಗತ್ತಿಗೆ ತೋರಿಸುವುದಿಲ್ಲ. ಕೆಲವು ರಾಶಿಗಳು ತಮ್ಮ ಭಾವನೆಗಳನ್ನು ಮರೆಮಾಚುವಲ್ಲಿ ನಿಪುಣರಾಗಿರುತ್ತಾರೆ. ಸಂರಕ್ಷಣೆ, ದುರ್ಬಲತೆಯ ಭಯದಿಂದಾಗಿ ಅಥವಾ ವಿಷಯಗಳನ್ನು ಖಾಸಗಿಯಾಗಿಡಲು ಇಷ್ಟಪಡುತ್ತಾರೆ. ಒಬ್ಬರ ರಾಶಿ ಚಿಹ್ನೆಯು ಅವರ ವ್ಯಕ್ತಿತ್ವದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ ಎಂದು ನಂಬಲಾಗಿದೆ. ಪ್ರತಿಯೊಂದು ಚಿಹ್ನೆಯು ಭಾವನೆಗಳನ್ನು ತೋರಿಸುವ ತನ್ನದೇ ಆದ ಮಾರ್ಗವನ್ನು ಹೊಂದಿದೆ. ಕೆಲವು ಚಿಹ್ನೆಗಳು ತಮ್ಮ ಭಾವನೆಗಳನ್ನು ತಮ್ಮಲ್ಲಿಯೇ ಇಟ್ಟುಕೊಳ್ಳಲು ಬಯಸುತ್ತವೆ ಹಾಗೂ ಜಗತ್ತಿಗೆ ತೋರಿಸಲು ಇಷ್ಟಪಡುವುದಿಲ್ಲ. ಅವು ಯಾವುವು ಎಂಬುದನ್ನು ತಿಳಿಯೋಣ ಬನ್ನಿ. ತಮ್ಮ ಭಾವನೆಗಳನ್ನು ಇತರರಿಂದ ಮರೆಮಾಡುವ ರಾಶಿಚಕ್ರದ ಚಿಹ್ನೆಗಳು. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಬಹುಶಃ ರಾಶಿಚಕ್ರದ ಅತ್ಯಂತ ಭಾವನಾತ್ಮಕವಾಗಿ ತೀವ್ರವಾದ ಚಿಹ್ನೆ, ಆದರೆ ಅವುಗಳು ಅತ್ಯಂತ ರಹಸ್ಯವಾದವುಗಳಲ್ಲಿ ಒಂದಾಗಿದೆ. ವೃಶ್ಚಿಕ ರಾಶಿಯ ಜನರು ತಮ್ಮ ಆಳವಾದ ಮತ್ತು ಸಂಕೀರ್ಣ ಭಾವನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ, ಆದರೆ ಅವರು ಈ ಭಾವನೆಗಳನ್ನು ಕಟ್ಟುನಿಟ್ಟಾಗಿ ಕಾಪಾಡುತ್ತಾರೆ. ಈ ನೀರಿನ ಚಿಹ್ನೆಯು ಇತರರ ನೈಸರ್ಗಿಕ ಅಪನಂಬಿಕೆ ಮತ್ತು ದ್ರೋಹಕ್ಕೆ ಹೆದರುತ್ತದೆ, ಆದ್ದರಿಂದ ಅವರು ತಮ್ಮ ನಿಜವಾದ ಭಾವನೆಗಳನ್ನು ಅಪರೂಪವಾಗಿ ತೋರಿಸುತ್ತಾರೆ. ಬದಲಾಗಿ ಅವರು ನಿಯಂತ್ರಿತ ಮತ್ತು ನಿಗೂಢ ಬಾಹ್ಯವನ್ನು ಪ್ರದರ್ಶಿಸುತ್ತಾರೆ. ಅವರು ಸಂಪೂರ್ಣವಾಗಿ ನಂಬುವವರಿಗೆ ಮಾತ್ರ ತಮ್ಮ ಭಾವನೆಗಳನ್ನು ಬಹಿರಂಗಪಡಿಸುತ್ತಾರೆ. ವೃಶ್ಚಿಕ ರಾಶಿಯ ಜನರು ತಮ್ಮ ಜೀವನದ ನಿಯಂತ್ರಣವನ್ನು ಕಾಪಾಡಿಕೊಳ್ಳಲು ಮತ್ತು ಸಂಭಾವ್ಯ ಹಾನಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ತಮ್ಮ ಭಾವನೆಗಳನ್ನು ಮರೆಮಾಡುತ್ತಾರೆ. ಅವರ ಉತ್ಸಾಹವು ಸಾಮಾನ್ಯವಾಗಿ ಶಾಂತ, ಸಂಗ್ರಹಿಸಿದ ವರ್ತನೆಯಿಂದ ಮರೆಮಾಚುತ್ತದೆ. ಇತರರು ಅವರು ಹೇಗೆ ಭಾವಿಸುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಕಷ್ಟವಾಗುತ್ತದೆ. ಮಕರ ರಾಶಿ. ಮಕರ ರಾಶಿಯು ಭೂಮಿಯ ಚಿಹ್ನೆಯಾಗಿದ್ದು, ಅದು ಪ್ರಾಯೋಗಿಕತೆ ಮತ್ತು ಶಿಸ್ತನ್ನು ಗೌರವಿಸುತ್ತದೆ. ಇದು ಆಗಾಗ್ಯೂ ಅವರ ಭಾವನೆಗಳನ್ನು ನಿಗ್ರಹಿಸಲು ಕಾರಣವಾಗುತ್ತದೆ. ಮಕರ ರಾಶಿಯ ಜನರು ತಮ್ಮ ಗುರಿ ಮತ್ತು ಜವಾಬ್ದಾರಿಗಳ ಮೇಲೆ ಕೇಂದ್ರೀಕರಿಸಲು ಬಯಸುತ್ತಾರೆ, ಇದರಿಂದಾಗಿ ಅವರು ಗೊಂದಲ ಎಂದು ಗ್ರಹಿಸುವ ಭಾವನೆಗಳಲ್ಲಿ ಸಿಲುಕಿಕೊಳ್ಳುತ್ತಾರೆ ಎಂದು ಹೇಳಲಾಗುತ್ತದೆ. ಅವರು ತಮ್ಮ ಭಾವನೆಗಳನ್ನು ಮುಚ್ಚಿಡಲು ಒಲವು ತೋರುತ್ತಾರೆ, ಏಕೆಂದರೆ ದುರ್ಬಲತೆಯನ್ನು ತೋರಿಸುವುದು ಅವರ ಸಾಮರ್ಥ್ಯ ಮತ್ತು ಸಾಮರ್ಥ್ಯದ ಚಿತ್ರವನ್ನು ದುರ್ಬಲಗೊಳಿಸಬಹುದು ಎಂದು ಅವರು ಭಯಪಡುತ್ತಾರೆ. ಮಕರ ರಾಶಿಯ ಜನರು ತುಂಬಾ ಖಾಸಗಿಯಾಗಿರುತ್ತಾರೆ ಮತ್ತು ತಮ್ಮ ಸಮಸ್ಯೆಗಳಿಂದ ಇತರರಿಗೆ ಹೊರೆಯಾಗಲು ಇಷ್ಟಪಡುವುದಿಲ್ಲ, ಆದ್ದರಿಂದ ಅವರು ಆಗಾಗ್ಗೆ ತಮ್ಮ ಭಾವನೆಗಳನ್ನು ಅವರೇ ನಿಭಾಯಿಸುತ್ತಾರೆ. ಕುಂಭರಾಶಿ. ಕುಂಭರಾಶಿಯ ಜೀವನಕ್ಕೆ ಅವರ ಬೌದ್ಧಿಕ ವಿಧಾನಕ್ಕೆ ಹೆಸರುವಾಸಿಯಾದ ಗಾಳಿಯ ಸಂಕೇತವಾಗಿದೆ. ಇದು ಆಗಾಗ್ಗೆ ಅವರ ಭಾವನೆಗಳಿಂದ ದೂರವಿರಲು ಕಾರಣವಾಗುತ್ತದೆ. ಕುಂಭರಾಶಿಯವರು ತಮ್ಮ ಭಾವನೆಗಳಿಗಿಂತ ಕಲ್ಪನೆಗಳು ಮತ್ತು ಪರಿಕಲ್ಪನೆಗಳೊಂದಿಗೆ ವ್ಯವಹರಿಸಲು ಹೆಚ್ಚು ಆರಾಮದಾಯಕರಾಗಿದ್ದಾರೆ ಮತ್ತು ಅವರು ತಮ್ಮ ಭಾವನೆಗಳನ್ನು ಇತರರು ಅರ್ಥಮಾಡಿಕೊಳ್ಳುವ ರೀತಿಯಲ್ಲಿ ವ್ಯಕ್ತಪಡಿಸಲು ಹೆಣಗಾಡುತ್ತಾರೆ. ಈ ಚಿಹ್ನೆಯು ಸ್ವಾತಂತ್ರ್ಯವನ್ನು ಗೌರವಿಸುತ್ತದೆ ಮತ್ತು ದುರ್ಬಲ ಭಾವನೆಯನ್ನು ಇಷ್ಟಪಡುವುದಿಲ್ಲ, ಆದ್ದರಿಂದ ಅವರು ತಮ್ಮ ಸ್ವಾಯತ್ತತೆಯನ್ನು ಕಾಪಾಡಿಕೊಳ್ಳಲು ತಮ್ಮ ಭಾವನೆಗಳನ್ನು ಮರೆಮಾಡುತ್ತಾರೆ. ಕುಂಭರಾಶಿಯ ಜನರು ಇತರರಿಂದ ದೂರವಿರಬಹುದು, ಆದರೆ ಇದು ಅವರ ಆಂತರಿಕ ಪ್ರಪಂಚವನ್ನು ರಕ್ಷಿಸಲು ಸಾಮಾನ್ಯವಾಗಿ ರಕ್ಷಣಾ ಕಾರ್ಯವಿಧಾನವಾಗಿದೆ. ಈ ಮೂರು ರಾಶಿಯವರು ತಮ್ಮ ಭಾವನೆಗಳನ್ನು ಇತರರಿಂದ ಮರೆಮಾಡಲು ಪರಿಣಿತರು ಎಂದೆನಿಸಿಕೊಂಡಿದ್ದಾರೆ. ನಿಯಂತ್ರಣದ ಅವಶ್ಯಕತೆಯಿಲ್ಲದಿದ್ದರೂ ತಮ್ಮ ಇಮೇಜ್ ಅನ್ನು ಉಳಿಸಿಕೊಳ್ಳುವ ಬಯಕೆಯಿಂದಾಗಿ ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭರಾಶಿಯವರು ತಮ್ಮ ನಿಜವಾದ ಭಾವನೆಗಳನ್ನು ಮುಚ್ಚಿಡಲು ತಮ್ಮದೇ ಆದ ಕಾರಣಗಳನ್ನು ಹೊಂದಿರುತ್ತಾರೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.